ಬಿಗ್ ಬಾಸ್ ನೋಡುವಂತಹ ಏನು ವೀಕ್ಷಕರಿದ್ದಾರೆ ಅವರು ಸುದೀಪ್ ಮೇಲೆ ಸ್ವಲ್ಪ ಯಾಕೋ ಗರಂ ಆದಂತೆ ಕಾಣ್ತಾ ಇದೆ, ಮಾತನಾಡ್ತಾ ಇದ್ದಾರೆ. ಸುದೀಪ್ ಸರ್ ನಿಮ್ಮ ವರ್ತನೆ ನಮಗೆ ಬೇಸರ ತರಿಸ್ತಾ ಇದೆ ಅಂತ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರು ಸುದೀಪ್ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮೊದಲ ಬಾರಿಗೆ ಸುದೀಪ್ ಮೇಲೆ ಬೇಸರವನ್ನು ಮಾಡಿಕೊಂಡಿದ್ದಾರೆ ವೀಕ್ಷಕರೆಲ್ಲರೂ ಕೂಡ. ಕನ್ನಡದ ಬಿಗ್ ಬಾಸ್ ಏನಿದೆ, ಪ್ರತಿ ವಾರವೂ ಕೂಡ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಸ್ಪರ್ಧಿಗಳ ಜೊತೆ ಪಂಚಾಯಿತಿ ಮಾಡ್ತಾರೆ. ಆ ಒಂದು ವಿಚಾರವಾಗಿ ಸುದೀಪ್ ಮಾಡುವಂತಹ ಒಂದು ಏನು ಮಾತುಕತೆ ಏನಿದೆ ಅದರ ಬಗ್ಗೆ ಎಲ್ಲೋ ಒಂದು ಕಡೆ ವೀಕ್ಷಕರೆಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುದೀಪ್ ಅವರ ಮೇಲೆ ಒಂದು ರೀತಿಯಲ್ಲಿ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುದೀಪ್ ಸರ್ ನಿಮ್ಮ ಒಂದು ವರ್ತನೆ ಬೇಜಾರು ತರಿಸ್ತಾ ಇದೆ ನಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಬಗ್ಗೆ ಇದೇ ಮೊದಲ ಬಾರಿ ಈ ರೀತಿಯಾದಂಥ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ವೀಕ್ಷಕರೇನಿದ್ದಾರೆ ಹೇಳ್ತಾ ಇದ್ದಾರೆ. ನಮಗೆ ನೀವು ಮಾತನಾಡ್ತಾ ಇರುವಂತಹ ರೀತಿ, ನಿಮ್ಮ ನಿರೂಪಣೆ ಪದೇ ಪದೇ ಕಿಚ್ಚ ಏನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿರೂಪಣೆಯ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ. ಯಾಕಂದರೆ ಬಿಗ್ ಬಾಸ್ ಶೋ ಬಗ್ಗೆ ಮಾತನಾಡ್ತಾ ಇರುವಂಥದ್ದಲ್ಲಿ ರಕ್ಷಿತಾ ಟಚ್ ಏನಿದೆ, ಟಚ್ ಮಾಡಿ ಕಿಚ್ಚ ಕೆಟ್ರ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ರಕ್ಷಿತಾಳನ್ನು ಏನೋ ಒಂದು ಮಾತು ಅಂದಿದ್ದಾರೆ. ರಕ್ಷಿತಾ ವಿಚಾರದಲ್ಲಿ ತೆಗೆದುಕೊಳ್ಳುವಂತಹ ಒಂದು ಕಠಿಣವಾದಂತಹ ನಿರ್ಧಾರಗಳು ಯಾಕೆ ಬೇರೆ ಸ್ಪರ್ಧಿಗಳು ಅಂದರೆ ಅಶ್ವಿನಿ ಗೌಡ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು ಅವರ ಮೇಲೆ ಯಾಕಿಲ್ಲ ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೋ ಈ ಬಾರಿ ನೀವು ಚೆನ್ನಾಗಿ ಕಾರ್ಯಕ್ರಮ ನಡೆಸುತ್ತಿಲ್ಲ ಅಂತ ಅನಿಸ್ತಾ ಇದೆ ನಮಗೆ. ನಾನು ನಿಮ್ಮ ದೊಡ್ಡ ಅಭಿಮಾನಿ, ಆದರೆ ಈ ಬಾರಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ರೀತಿಯಲ್ಲಿ ನಮಗೆ ಬೇಸರ ಆಗ್ತಾ ಇದೆ. ರಕ್ಷಿತಾ ವಿಚಾರದಲ್ಲಿ ಪಿತ್ತ ಏರುವ ಮಾತು ಆಡಿದ್ರು, ಆದರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಬಂದು ಮೇಲೆ ಯಾಕೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಾ, ಯಾಕೆ ಒಂದು ತಾರತಮ್ಯ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ರೀತಿಯಲ್ಲಿ ವೀಕ್ಷಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಗಿಲ್ಲಿ ರಚಿತಾ ಒಂದು ಬಡವರ ಮನೆ ಹುಡುಗರು, ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ಈಗ ತಾರತಮ್ಯದ ಮಾತು ಕೇಳಿ ಬರ್ತಾ ಇದೆ. ಅದು ಯಾರ ಮೇಲೆ ಅಂತಂದರೆ ಕಿಚ್ಚ ಸುದೀಪ್ ಮೇಲೆ. ಎಲ್ಲೋ ಒಂದು ಕಡೆ ನೀವು ರಕ್ಷಿತಾ ಮತ್ತು ಗಿಲ್ಲಿಯ ಮೇಲೆ ಜೋರಾಗಿ ಮಾತನಾಡ್ತೀರಿ, ಗದರಿಸ್ತೀರಿ, ಆದರೆ ಅಶ್ವಿನಿ ಗೌಡ ಜಾನ್ವಿ ಮೇಲೆ ಯಾಕಿಲ್ಲ? ನಿಮ್ಮ ಒಂದು ಮಾತು, ನಿಮ್ಮ ಒಂದು ನಡವಳಿಕೆ, ನಿಮ್ಮ ಒಂದು ನಿರೂಪಣೆ ನಿಜಕ್ಕೂ ಕೂಡ ನಮಗೆ ಬೇಸರ ತರಿಸ್ತಾ ಇದೆ. ನಾನು ನಿಮ್ಮ ದೊಡ್ಡ ಅಭಿಮಾನಿನೇ, ಆದರೆ ಈ ರೀತಿಯಾಗಿ ನೀವು ನಡ್ಕೊಂಡಿರೋದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇದೆ. ಯಾಕೆ ಸರ್ ಈಗ ಮಾಡ್ತಾ ಇದ್ದೀರಾ? ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ? ಒಬ್ಬರಿಗೆ ಒಂಥರ, ಇನ್ನೊಬ್ಬರಿಗೆ ಒಂಥರ ಯಾಕೆ ಮಾಡ್ತಾ ಇದ್ದೀರಾ? ಬಿಗ್ ಬಾಸ್ ಶೋನಲ್ಲಿ ಎಂದೂ ಕೂಡ ನೀವು ಈ ರೀತಿಯಾಗಿ ಮಾಡಿರಲಿಲ್ಲ. ಎಲ್ಲರಿಗೂ ಕೂಡ ಸಮಾನವಾಗಿ ನೋಡ್ತಾ ಇದ್ರಿ, ಸಮಾನವಾಗಿ ಬೈದು ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಆದರೆ ಈ ಬಾರಿ ಯಾಕೋ ನಿಮ್ಮ ಒಂದು ನಿರೂಪಣೆಯಲ್ಲಿ, ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದು ನಮಗೆ ಬೇಸರವನ್ನು ತರಿಸ್ತಾ ಇದೆ. ಬಿಗ್ ಬಾಸ್ ಶೋನಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಯಾಕೆ? ಅವರು ಬಡವರ ಮಕ್ಕಳು ಅಂತಾನಾ? ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯನ? ಬಡವರು, ಶ್ರೀಮಂತರು, ಇದ್ದವರು, ಇಲ್ಲದವರು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈಗ ಬಿಗ್ ಬಾಸ್ ಮನೆಯಲ್ಲಿ. ಅದನ್ನು ಹೇಳ್ತಾ ಇರುವಂಥವ್ರು ಯಾರು? ಪ್ರೇಕ್ಷಕರು. ಯಾರು ನೋಡ್ತಾ ಇದ್ದಾರೆ? ವೀಕ್ಷಕರು ಏನು ಮಾಡ್ತಾರೆ? ಅವ್ರು ನೋಡ್ತಾ ಇದ್ದಾರೆ. ನೋಡಿದವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಹಿಂಗೆ ಮಾತನಾಡ್ತಾ ಇದ್ರಿ? ಅವ್ರನ್ನ ಬೈತೀರಿ, ಏನಾದರೂ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಇವ್ರನ್ನ ಯಾಕೆ ಬೈಯಲ್ಲ ನೀವು? ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ರಿ ಅಂತ ಸುದೀಪ್ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡುವಂಥ ಎಲ್ಲರೂ ಕೂಡ ವೀವರ್ಸ್ ಏನಿದ್ದಾರೆ ಕೇಳ್ತಾ ಇದ್ದಾರೆ ಕ್ವಶನ್, ಯಾಕೆ ಅಶ್ವಿನಿ ಗೌಡ ಜಾನ್ವಿ ವಿಚಾರದಲ್ಲಿ ಯಾಕೆ ಹಿಂಗೆ ಮಾಡ್ತಿಲ್ಲ ನೀವು? ಯಾಕೆ ಅವ್ರಿಗೆ ಹೇಳ್ತಾ ಇಲ್ಲ? ಯಾಕೆ ಬೈತಾ ಇಲ್ಲ? ರಕ್ಷಿತಾ ಮತ್ತು ಗಿಲ್ಲಿ ಏನಿದ್ದಾರೆ ಇವರಿಬ್ಬರಿಗೆ ಮಾತ್ರ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಕ್ಷಿತಾ ಮಾಡಿದ್ರು ತಪ್ಪು, ಗಿಲ್ಲಿ ಮಾಡಿದ್ರು ತಪ್ಪು, ಆದರೆ ಇವರು ಅಶ್ವಿನಿ ಗೌಡ ಜಾನ್ವಿ ಮಾಡಿದ್ರೆ ಅವ್ರು ತಪ್ಪಲ್ವಾ? ಅವ್ರಿಗೆ ಯಾಕೆ ನೀವು ಬೈದು ಬುದ್ಧಿ ಹೇಳಲ್ಲ? ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಈ ರೀತಿಯಾದಂತಹ ಒಂದು ಮಾತುಗಳನ್ನು ಎಲ್ಲರೂ ಯಾರು ಬಿಗ್ ಬಾಸ್ ನೋಡ್ತಾರೆ ಅವರೆಲ್ಲರೂ ಕೂಡ ಕೇಳ್ತಾ ಇದ್ದಾರಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.